Welcome to Commerce Classes. Income and Expenditure Account. BCom or BBA students ಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಆ ಒಂದು ಟಾಪಿಕ್ ಇಂದ ನಾವು ಇವತ್ತು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಒಂದು ಸಿಂಪಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ನಾವು ಇನ್ಕಮ್ ಅಂದ್ರೆ ಏನು, ಎಕ್ಸ್ಪೆನ್ಸಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಇನ್ಕಮ್ ಅಂತ ಹೇಳಿದ್ರೆ ಆದಾಯ, ಒಂದು ಬಿಸ್ನೆಸ್ಗೆ ಆಗೋವಂಥ ಒಂದು ರೆವಿನ್ಯೂ, ಏನೋ ಒಂದು ಆದಾಯ ಇರುತ್ತೆ, ಅದನ್ನು ನಾವು ಇನ್ಕಮ್ ಅಂತ ಹೇಳ್ತೀವಿ. ಇನ್ಕಮ್ ಸೈಡಲ್ಲಿ ತಗೊಳ್ತೀವಿ. ಈಗ ಯಾವುದೋ ಒಂದು ನಮಗೆ ನಾವು ರಿಸೀವ್ ಮಾಡ್ಕೊಳ್ತಾ ಇರೋವಂಥದ್ದು, ಈಗ ನಮಗೆ ಸಬ್ಸ್ಕ್ರಿಪ್ಷನ್ ಬರೋದು, ಅದು ನಮಗೆ ಇನ್ಕಮ್ ಆಗುತ್ತೆ. ಹಾಗೆಯೇ ನಮಗೆ ಯಾರಾದರೂ ಒಂದು ಇಂಟ್ರೆಸ್ಟನ್ನು ರಿಸೀವ್ ಮಾಡಿಕೊಂಡ್ರೆ ಅದು ನಮಗೆ ಇನ್ಕಮ್ ಆಗಿರುತ್ತೆ. ಈ ರೀತಿ ಒಂದು ಆದಾಯ ಏನು ಬರುತ್ತೆ, ನಾವು ಅದನ್ನು ಇನ್ಕಮ್ ಸೈಡು, ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಹಾಗೆ ಎಕ್ಸ್ಪೆನ್ಸಸ್, ಆ ಒಂದು ಸಂಸ್ಥೆಯಲ್ಲಿ ಆಗುವಂತಹ ಖರ್ಚುಗಳು, ಏನೇನು ಖರ್ಚಾಗುತ್ತೆ, ಈಗ ಸ್ಯಾಲ್ರಿ ಕೊಡೋದಾಗಿರ್ಬೋದು, ರೆಂಟ್ ಕಟ್ಟೋದಾಗಿರ್ಬೋದು, ಟ್ರಾವೆಲಿಂಗ್ ಚಾರ್ಜಸ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಸ್ಟೇಷ್ನರೀಸಿನ ಪರ್ಚೇಸ್ ಮಾಡೋದಾಗಿರ್ಬೋದು, ಪೋಸ್ಟೇಜ್ ಚಾರ್ಜಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈ ಎಕ್ಸ್ಪೆನ್ಸಸ್ ಎಲ್ಲ ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡಾದಮೇಲೆ ನಾವು ಯಾವುದು ಜಾಸ್ತಿ ಇದೆ, ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ದರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಇನ್ಕಮ್ ಕಡಿಮೆ ಇದ್ದು ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇದ್ದರೆ ನಮಗೆ ಅದು ಲಾಸ್ ಆಗುತ್ತೆ. ಈಗ ನಾವು ಈ ಒಂದು ಕ್ವಶನ್ ಪೇಪರಲ್ಲಿ ಯಾವುದು ಇನ್ಕಮ್ಮು ಯಾವುದು ಎಕ್ಸ್ಪೆನ್ಸಸ್ ಅನ್ನೋದನ್ನು ಫಸ್ಟು ಐಡೆಂಟಿಫೈ ಮಾಡಬೇಕು. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಸಬ್ಸ್ಕ್ರಿಪ್ಷನ್ ರಿಸೀವ್ ಮಾಡ್ಕೊಂಡಿದ್ದೀವಿ, 54,000 ಇದೆ. ಲಾಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಏನಿದೆ 3,000 ರುಪೀಸ್ ಇದೆ. ಈಗ ಪ್ರೆಸೆಂಟ್ ಇಯರ್ದು ಏನು 54,000 ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಲಾಸ್ಟ್ ಇಯರ್ದು ಕೂಡ 3,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದು ಕರೆಂಟ್ ಇಯರ್ದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದ್ರಿಂದ ಲಾಸ್ಟ್ ಇಯರ್ದು ಏನು ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಲೆಸ್ ಮಾಡಬೇಕು 54,000ಇಂದ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ನಾವು ಕೊಡಬೇಕಾಗಿರೋದು ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ. ನಮಗೆ ಈಗ ಸಬ್ಸ್ಕ್ರಿಪ್ಷನ್ ಅಂದರೆ ಅದು ಇನ್ಕಮ್ ನಮಗೆ ಬರಬೇಕು, ಇನ್ನೂ ಬಂದಿಲ್ಲ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಆ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. 20,000 ನಮಗೆ ಬರಬೇಕು, 20,000. ನೆಕ್ಸ್ಟು ಸ್ಯಾಲರೀಸ್, ಒಂದು ಸಂಸ್ಥೆ ಸ್ಯಾಲರಿಯನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಆ ಒಂದು ಫರ್ಮ್ಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ಕ್ಲೂಡಿಂಗ್ ಲಾಸ್ಟ್ ಇಯರ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಸ್ಯಾಲರಿ 2,400 ಇದೆ. ಟೋಟಲ್ ಸ್ಯಾಲರಿ ಏನಾಗಿರೋದು 17,200 ರುಪೀಸ್ ಇದೆ. ಲಾಸ್ಟ್ ಇಯರ್ ಸ್ಯಾಲರಿನ ನಾವು ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಡಬೇಕಾಗಿರೋದು ನಾವಿನ್ನು ಕೊಟ್ಟಿಲ್ಲ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನ ಆ್ಯಡ್ ಮಾಡಬೇಕು. ಸನ್ಡ್ರಿ ಎಕ್ಸ್ಪೆನ್ಸಸ್, ಇತರೆ ಖರ್ಚುಗಳು ಏನಿದೆ ಇದು ನಾವು ಡೆಬಿಟ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ. ಮೀಟಿಂಗ್ ಮಾಡೋದಕ್ಕೆ ಒಂದಿಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಅದು ಕೂಡ ತಗೊಳ್ತೀವಿ. ಟ್ರಾವೆಲಿಂಗ್ ಚಾರ್ಜಸ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಬುಕ್ಸ್ ಪರ್ಚೇಸ್ಡ್ 20,000, 20,000 ರೂಪಾಯಿ ಕೊಟ್ಟು ಬುಕ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಈ ಬುಕ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಅಸೆಟ್ ಆಗುತ್ತೆ. ಇದರಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇದನ್ನು ತಗೊಳ್ಳೋದಿಲ್ಲ, ಇಗ್ನೋರ್ ಮಾಡಬೇಕು. ನೆಕ್ಸ್ಟು ನ್ಯೂಸ್ ಪೇಪರ್, ಒಂದು ಡೈಲಿ ಒಂದು ನ್ಯೂಸ್ ಪೇಪರನ್ನು ಹಾಕಿಸ್ತಾ ಇದ್ದಾರೆ, ಅದಕ್ಕೆ ಖರ್ಚು 4,500 ರುಪೀಸ್ ಆಗಿದೆ. ಸೊ ಇದು ಕೂಡ ಎಕ್ಸ್ಪೆಂಡಿಚರ್. ರೆಂಟ್, ಒಂದು ಬಿಲ್ಡಿಂಗಿಗೆ ಅಥವಾ ಒಂದು ಆ ಪ್ಲೇಸಿಗೆ ರೆಂಟನ್ನು ಕಟ್ತಾ ಇರೋದು ಎಕ್ಸ್ಪೆಂಡಿಚರ್ ಆಗುತ್ತೆ, 8,000 ರುಪೀಸ್. ಪೋಸ್ಟೇಜ್ ಚಾರ್ಜಸ್ 3,000 ರುಪೀಸ್ ಇದೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಒಂದು ಯಾವುದೋ ಒಂದು ಪ್ರಿಂಟ್ ಮಾಡೋದಕ್ಕೆ, ಸೊ ಹಾಗೆ ಒಂದು ಸ್ಟೇಷ್ನರಿ ಚಿಕ್ಕ ಐಟಮ್ನ ತರೋದಕ್ಕೆ ಒಂದಿಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಡೊನೇಷನ್, ನಮಗೆ ಡೊನೇಷನ್ ಬರ್ತಾ ಇದೆ ಅಂತ ಹೇಳಿದರೆ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ, ಆ ಒಂದು ಸಂಸ್ಥೆಗೆ ಬೇರೆ ಕಡೆಯಿಂದ ಡೊನೇಷನ್ ಬರ್ತಾ ಇದೆ, ಇದು ಇನ್ಕಮ್ ಆಗುತ್ತೆ. ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ 10,000. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಹಳೆ ನ್ಯೂಸ್ ಪೇಪರ್ ಎಲ್ಲ ಹಾಕಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇಲ್ ಮಾಡ್ತಾ ಇದ್ದೀವಿ. ಸೊ ಆ ಹಳೆ ನ್ಯೂಸ್ ಪೇಪರನ್ನು ಸೇಲ್ ಮಾಡಿದಾಗ ನಮಗೆ ಒಂದು ಅಮೌಂಟ್ ಏನು ಸಿಗುತ್ತೆ ಅದು ನಮಗೆ ಇನ್ಕಮ್ ಆಗುತ್ತೆ. ಸೇಲ್ ಮಾಡಿದಾಗ ನಮಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತಾ, ಇಲ್ಲ, ಇನ್ಕಮ್ ಆಗುತ್ತೆ. ಆ ಇನ್ಕಮ್ನು ಕೂಡ ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಇದಿಷ್ಟು ಕೂಡ ಕ್ವಶನ್ನು, ಇದನ್ನು ಯೂಸ್ ಮಾಡಿಕೊಂಡು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಈ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆನ್ಸಸ್ನೆಲ್ಲ ತಗೊಳ್ತೀವಿ, ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ ತಗೊಳ್ತೀವಿ.
ಈಗ ನಾವು ಕ್ವಶನನ್ನು ನೋಡಿದಾಗ ನಮಗೆ ಗೊತ್ತಾಯಿತು ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ, ಯಾವ್ಯಾವುದೆಲ್ಲ ಇನ್ಕಮ್ ಇದೆ ಅಂತ. ಫಸ್ಟ್ ಸಬ್ಸ್ಕ್ರಿಪ್ಷನ್ ಇದೆ, ಅದು ನಮಗೆ ಇನ್ಕಮ್ ಆಗುತ್ತೆ, ಹೌದಲ್ವಾ? ಬೈ ಸಬ್ಸ್ಕ್ರಿಪ್ಷನ್ 54,000 rupees ಇನ್ನರ್ ಕಾಲಮಲ್ಲಿ ತೊಗೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಇದೆ ಅಂತ. ಆ 3,000 rupeesನ ನಾನೀಗ ಲೆಸ್ ಮಾಡಬೇಕು. ಮೈನಸ್ ಲಾಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ 3,000 rupees. ಹಾಗೆಯೇ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ 20,000 rupees ಇದೆ, ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 20,000 rupees. ಇದನ್ನು ಆ್ಯಡ್ ಮಾಡಿದಾಗ 71,000 rupees ಸಬ್ಸ್ಕ್ರಿಪ್ಷನ್ ಸಿಕ್ತು. ನೆಕ್ಸ್ಟ್ ಏನಿದೆ, ಸ್ಯಾಲರೀಸ್. ನಾವೀಗ ಸ್ಯಾಲರಿ ಕೊಡ್ತಾ ಇದ್ದೀವಿ ಅಂದರೆ ಅದು ಎಕ್ಸ್ಪೆನ್ಸಸ್ ಅಂತ ನೋಡಿದ್ವಿ. ಟು ಸ್ಯಾಲರೀಸ್ ಅಕೌಂಟ್ ಎಷ್ಟಿದೆ, 17,200 rupees ಸ್ಯಾಲರಿ ಇದೆ. ಅದರಲ್ಲಿ ಲಾಸ್ಟ್ ಇಯರ್ ಸ್ಯಾಲರಿ ಇನ್ಕ್ಲೂಡ್ ಆಗಿತ್ತು 2,200, ಅದನ್ನು ಲೆಸ್ ಮಾಡ್ತಾ ಇದ್ದೀವಿ. ಮೈನಸ್ 2,200 rupees ಲಾಸ್ಟ್ ಇಯರ್ ಸ್ಯಾಲರಿ 15,000 rupees ಆಯಿತು. ಅದಕ್ಕೆ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 3,000 rupees ಇದೆ, ಇದನ್ನು ಆ್ಯಡ್ ಮಾಡಬೇಕು. ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 3,000 rupees 18,000 rupees ಆಯಿತು. ನೆಕ್ಸ್ಟ್ ಇನ್ನೇನಿದೆ, ಸನ್ಡ್ರಿ ಎಕ್ಸ್ಪೆನ್ಸಸ್. ಈ ಥರ ಖರ್ಚುಗಳು ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನಾವು ಎಕ್ಸ್ಪೆನ್ಸಸ್ ಸೈಡಲ್ಲಿ ತಗೊಳ್ಳೋಣ. ಟು ಸನ್ಡ್ರಿ ಎಕ್ಸ್ಪೆನ್ಸಸ್ 5,000 rupees. ನೆಕ್ಸ್ಟ್ ಮೀಟಿಂಗ್ ಚಾರ್ಜಸ್ ಕೊಟ್ಟಿದ್ದಾರೆ, ಟು ಮೀಟಿಂಗ್ ಎಕ್ಸ್ಪೆನ್ಸಸ್ 8,000 rupees. ಟ್ರಾವೆಲಿಂಗ್ ಚಾರ್ಜಸ್ ಕೊಟ್ಟಿದ್ದಾರೆ, ಟು ಟ್ರಾವೆಲಿಂಗ್ ಚಾರ್ಜಸ್ 5,800 rupees. ನೆಕ್ಸ್ಟು ಬುಕ್ಸ್ ಪರ್ಚೇಸ್ ಕೊಟ್ಟಿದ್ದಾರೆ, ಇದು ಅಸೆಟ್ಸು, ಇದನ್ನು ಇಗ್ನೋರ್ ಮಾಡಬೇಕು. ನೆಕ್ಸ್ಟು ನ್ಯೂಸ್ ಪೇಪರ್ ತೊಗೊಳ್ತಾ ಇರೋದು 4,500 ಆಗಿದೆ. ಟು ನ್ಯೂಸ್ ಪೇಪರ್ 4,500. ನೆಕ್ಸ್ಟು ರೆಂಟ್, ಟು ರೆಂಟ್ 8,000 rupees ಇದೆ. ನೆಕ್ಸ್ಟು ಪೋಸ್ಟೇಜ್ ಚಾರ್ಜಸ್ ಇದೆ, ಟು ಪೋಸ್ಟೇಜ್ ಚಾರ್ಜಸ್ 3,000 rupees ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡೊನೇಷನ್ ಇದೆ. ಡೊನೇಷನ್ ಅಂದರೆ ನಮಗೆ ಇನ್ಕಮ್ ಆಗುತ್ತೆ. ಬೈ ಡೊನೇಷನ್ 10,000 rupees ಇದೆ. ಹಾಗೆ ಲಾಸ್ಟ್ ಐಟಮು ನ್ಯೂಸ್ ಪೇಪರನ್ನು ಸೇಲ್ ಮಾಡ್ತಾ ಇರೋವಂಥದ್ದು, ಅದರಿಂದ ನಮಗೆ 500 rupees ಸಿಕ್ಕಿದೆ, ಅದು ಕೂಡ ಇನ್ಕಮ್ ಆಗುತ್ತೆ. ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 500 rupees. ಇದಿಷ್ಟು ನಾವು ಕೊಟ್ಟಿರೋ ಎಕ್ಸ್ಪೆನ್ಸಸ್ ಎಲ್ಲದು ತೊಗೊಂಡಿದ್ದೀವಿ, ಇನ್ಕಮ್ ಎಲ್ಲದು ಕೂಡ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಟೋಟಲ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆಯೋ ಅಥವಾ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆಯೋ ನೋಡಬೇಕು. ಟೋಟಲ್ ಮಾಡಿದಾಗ ನನಗೆ ಡೆಬಿಟ್ ಸೈಡ್ ಟೋಟಲ್ ಕಡಿಮೆ ಇದೆ, ಕ್ರೆಡಿಟ್ ಸೈಡ್ ಟೋಟಲ್ ಏನಿದೆ ಜಾಸ್ತಿ ಇದೆ. ಎಷ್ಟಿದೆ, 81,500 rupees. 81,500 rupees ಇದೆ. ಈ 81,500 rupees ಇಂದ ಎಲ್ಲದನ್ನು ಲೆಸ್ ಮಾಡಿದಾಗ ನಮಗೆ 24,200 rupees ಸರ್ಪ್ಲಸ್ ಸಿಕ್ತು. ಅಂದರೆ ನಮಗೆ ಇನ್ಕಮ್ ಆಗಿದೆ, ಪ್ರಾಫಿಟ್ ಸಿಕ್ಕಿದೆ. ಟು ಸರ್ಪ್ಲಸ್ ಎಕ್ಸಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಇನ್ಕಮು ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇದೆ, 24,200 rupees. ಇದಿಷ್ಟು ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು. ಈ ಸರ್ಪ್ಲಸ್ ಏನಿದೆ ಇದನ್ನು ನಾವು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ, ಕ್ಯಾಪಿಟಲಲ್ಲಿ ತೊಗೋಬೇಕಾದ್ರೆ. ಇದು ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೇಲೆ ಒಂದು ಬೇಸಿಕ್ ಪ್ರಾಬ್ಲಮ್ ಆಗಿರುತ್ತೆ. ನೆಕ್ಸ್ಟು ಒಂದು ಬ್ಯಾಲೆನ್ಸ್ ಶೀಟು ಇರೋವಂಥದ್ದು, ಹಾಗೆ ವಿತ್ ಅಡ್ಜಸ್ಟ್ಮೆಂಟ್ ಇರೋವಂಥ ಪ್ರಾಬ್ಲಮ್ನ ತೊಗೊಂಡು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.